ಆಯುರ್ವೇದದಲ್ಲಿ ಸಂಜೀವಿನಿ ಅಂತ ಕರೆಸಿಕೊಂಡು ಅನೇಕ ರೋಗಗಳಿಗೆ ರಾಮಬಾಣ ಆಗಿರುವಂತಹ ನಾಟಿ ತುಪ್ಪವನ್ನೇ ಕಲಬೆರಕೆ ಮಾಡ್ತಾ ಇರುವಂತಹ ಜಾಲ ಚಿಕ್ಕಮಗಳೂರಿನಲ್ಲಿ ಪತ್ತೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ನಡೀತಾ ಇದ್ದಂತಹ ನಕಲಿ ನಾಟಿ ತುಪ್ಪ ದಂಧೆ ಏನಿದೆ, ಇದರ ಮಾಹಿತಿ ಆಹಾರ ಇಲಾಖೆಗೆ ಸಿಕ್ಕಿತ್ತು. ಆಹಾರ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ನೆರವಿನೊಂದಿಗೆ ಏಕಾಏಕಿ ದಾಳಿ ಮಾಡಿದರು. ದಾಳಿ ಮಾಡಿದ ಪೊಲೀಸರು ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಯಾಕಂದರೆ ಆ ಒಂದು ಪಾಳು ಬಿದ್ದ ಮನೆ ಏನಿದೆ ಅದರ ಸುತ್ತ ಗುಜರಿಯ ಸಾಮಗ್ರಿಗಳಿತ್ತು. ಯಾರಿಗೂ ಚಿಕ್ಕ ಅನುಮಾನ ಬಾರದಂತೆ ಆ ಒಂದು ಒಂಟಿ ಮನೆಯಲ್ಲಿ ನಕಲಿ ನಾಟಿ ತುಪ್ಪವನ್ನು ತಯಾರಿಸ್ತಾ ಇದ್ರು. ಪ್ರಮುಖವಾಗಿ ಈ ಒಂದು ಜಾಲ ಏನಿದೆ, ಈ ಜಾಲದ ಹಿಂದೆ ಬಳ್ಳಾರಿ ಮೂಲದ ಕೆಲ ವ್ಯಕ್ತಿಗಳು ಶಾಮೀಲಾಗಿದ್ದರು. ಚಿಕ್ಕಮಗಳೂರಿನಲ್ಲಿ ಕಳೆದ 10 ವರ್ಷಗಳಿಂದ ಈ ಒಂದು ದಂಧೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ಏಕಾಏಕಿ ರಾತ್ರಿ ವೇಳೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದ ವೇಳೆ ಪಾಳು ಬಿದ್ದ ಮನೆಯೊಳಗೆ ಡಾಲ್ಡಾ ತುಪ್ಪಗಳು ಜೊತೆಗೆ ವನಸ್ಪತಿ ರಾಸಾಯನಿಕ ವಸ್ತುಗಳು ಕೂಡ ಪತ್ತೆಯಾಗುತ್ತೆ. ಪ್ರಮುಖವಾಗಿ ಈ ನಾಟಿ ತುಪ್ಪ ಏನಿದೆ ಇದು ಹಳದಿ ಬಣ್ಣದಲ್ಲಿ ಇರುತ್ತೆ, ಜೊತೆಗೆ ಮರಳಾಗಿ ಇರುತ್ತೆ. ಇದನ್ನೇ ಟಾರ್ಗೆಟ್ ಮಾಡಿರುವಂತಹ ದಂಧೆಕೋರರು ಪ್ರಮುಖವಾಗಿ ಡಾಲ್ಡಾ ವನಸ್ಪತಿ ಜೊತೆಗೆ ಪಾಮಾಯಿಲ್ಗಳನ್ನು ಬಳಸ್ತಾ ಇದ್ರು. ಜೊತೆಗೆ ಕಲಬೆರಕೆ ಆದಂತಹ ವಸ್ತುಗಳನ್ನು ಬಳಸಿ ಈ ಒಂದು ನಾಟಿ ತುಪ್ಪವನ್ನು ತಯಾರಿಸ್ತಾ ಇದ್ರು. ಜೊತೆಗೆ ಹಳದಿ ಬಣ್ಣ ಬರಬೇಕು, ಯಾರಿಗೂ ಕೂಡ ಚಿಕ್ಕ ಅನುಮಾನ ಬರಬಾರ್ದು ಎಂಬ ನಿಟ್ಟಿನಲ್ಲಿ ಇದಕ್ಕೆ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡ್ತಾ ಇದ್ರು. ದಾಳಿ ಮಾಡಿದ ವೇಳೆ ಈ ಒಂದು ಡಾಲ್ಡಾ ವನಸ್ಪತಿ ಪಾಮಾಯಿಲ್ ಜೊತೆಗೆ ರಾಸಾಯನಿಕ ವಸ್ತುಗಳು ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಪತ್ತೆಯಾಗಿತ್ತು. ಜೊತೆಗೆ ತಯಾರಿಸಿದಂತಹ ತುಪ್ಪದ ಬಾಕ್ಸ್ಗಳು ಕೂಡ ಪತ್ತೆಯಾಗಿತ್ತು. ಪ್ರಮುಖವಾಗಿ ಏನಿದು ಪ್ರಕರಣ ಅಂತ ನೋಡೋದಾದರೆ, ರಾಜ್ಯದಲ್ಲಿ ನಾಟಿ ತುಪ್ಪಕ್ಕೆ ಬಹಳ ಬೇಡಿಕೆ ಇದೆ. ಈ ಒಂದು ನಾಟಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಈ ದಂಧೆಕೋರರು ಇದನ್ನೇ ಟಾರ್ಗೆಟ್ ಮಾಡಿದರು. ಪ್ರಮುಖವಾಗಿ ಚಿಕ್ಕಮಗಳೂರಿನ ಮಾರ್ಕೆಟ್ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಪಾಳು ಬಿದ್ದ ಮನೆಯಲ್ಲಿ ರಾಸಾಯನಿಕಗಳು ಡಾಲ್ಡಾ ವನಸ್ಪತಿ ಪಾಮಾಯಿಲ್ಗಳನ್ನು ಬಳಸಿ ನಾಟಿ ತುಪ್ಪವನ್ನು ತಯಾರಿಸ್ತಾ ಇದ್ರು. ಅದನ್ನು 500 ಗ್ರಾಮ್ ರೀತಿಯ ಬಾಕ್ಸ್ಗಳಲ್ಲಿ ಭರ್ತಿಯನ್ನು ಮಾಡ್ತಾಯಿದ್ರು. ಆ ಒಂದು ಭರ್ತಿಯಾದ ಬಾಕ್ಸ್ಗಳನ್ನು ತಮ್ಮದೇ ಬೈಕ್ಗಳಲ್ಲಿ ತುಂಬಿಕೊಂಡು ಗ್ರಾಮಾಂತರ ಮತ್ತು ಹಳ್ಳಿ ಭಾಗಕ್ಕೆ ತೆರಳುತ್ತಾ ಇದ್ದರು. ಈ ಭಾಗದಲ್ಲಿ ಸಾಕಷ್ಟು ಈ ಒಂದು ನಾಟಿ ತುಪ್ಪಕ್ಕೆ ಡಿಮ್ಯಾಂಡ್ ಇದೆ. ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡಿರುವಂತಹ ದಂಧೆಕೋರರು ಇದನ್ನು ನಾಟಿ ತುಪ್ಪವೇ ಅಂತ ನಂಬಿಸ್ತಾ ಇದ್ದರು. ಜೊತೆಗೆ ಮಾರಾಟವನ್ನು ಮಾಡ್ತಾಯಿದ್ರು. ಯಾಕಂತ ಹೇಳಿದ್ರೆ ನಾಟಿ ತುಪ್ಪ ಏನಿದೆ ಇದಕ್ಕೆ ಆಯುರ್ವೇದದಲ್ಲಿ ಸಂಜೀವಿನಿ ಅಂತ ಕರೀತಾರೆ. ಸಾಕಷ್ಟು ರೋಗಕ್ಕೂ ಕೂಡ ಈ ಒಂದು ತುಪ್ಪ ಏನಿದೆ ಇದು ಮನೆಮದ್ದಾಗಿರುವಂಥದ್ದು. ಪ್ರಮುಖವಾಗಿ ಆಯುರ್ವೇದದಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ಔಷಧಿಯನ್ನು ನೀಡ್ತಾರೆ. ಅದಕ್ಕೂ ಕೂಡ ಇದೇ ತುಪ್ಪವನ್ನು ಬಳಸಿ ಆ ಒಂದು ಆಯುರ್ವೇದಿಕ್ ಮೆಡಿಸನನ್ನು ತೆಗೆದುಕೊಂಡ್ರೆ ಈ ರೋಗ ಗುಣಮುಖವಾಗುತ್ತೆ ಅನ್ನುವಂಥದ್ದು ಪದ್ಧತಿ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ದೇಶೀಯ ತಳಿ ಅಂದರೆ ನಾಟಿ ತಳಿಯ ಹಸುಗಳು ಕಡಿಮೆಯಾಗಿದೆ. ಇದರಿಂದಾಗಿ ಸಹಜವಾಗಿ ನಾಟಿ ತುಪ್ಪಕ್ಕೆ ಭಾರೀ ಪ್ರಮಾಣದಲ್ಲಿ ಡಿಮ್ಯಾಂಡ್ ಇದೆ. ಇದನ್ನು ಬಂಡವಾಳ ಮಾಡಿಕೊಂಡಿರುವಂಥವರು ಇದನ್ನು ದಂಧೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ರಾಜ್ಯಾದ್ಯಂತ ಸಾಕಷ್ಟು ಹಣ್ಣುಗಳಾಗಿರ್ಬೋದು, ಜೊತೆಗೆ ಔಷಧಿಗಳಾಗಿರ್ಬೋದು, ಜೊತೆಗೆ ಆಹಾರ ಪದಾರ್ಥಗಳನ್ನು ಕಲಬೆರಕೆ ಮಾಡಿ ಮಾರಾಟ ಮಾಡೋ ಜಾಲದ ಹಿಂದೆ ಆಹಾರ ಇಲಾಖೆ ಬಿದ್ದಿದೆ. ಈ ಒಂದು ತನಿಖೆಯನ್ನು ನಡೆಸಿ ಅಂಥವರ ವಿರುದ್ಧ ಕ್ರಮ ಕೂಡ ಕೈಗೊಳ್ತಾ ಇದೆ. ಪ್ರಮುಖವಾಗಿ ರಾಜ್ಯ ಸರ್ಕಾರವೇ ಇಂತಹ ದಂಧೆಕೋರರನ್ನು ಕಡಿವಾಣ ಹಾಕಬೇಕು ಎಂಬ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಪ್ರಮುಖವಾಗಿ ಚಿಕ್ಕಮಗಳೂರಿನಲ್ಲಿ ಏನು ನಾಟಿ ತುಪ್ಪ ಮಾರಾಟವನ್ನು ಮಾಡ್ತಾಯಿದ್ರು, ಕಲಬೆರಕೆಯ ತುಪ್ಪವನ್ನಾಗಿ ಮಾಡಿ, ಇವರ ಹಿಂದೆ ಪೊಲೀಸ್ ಇಲಾಖೆ ಬಿದ್ದಿರುವಂಥದ್ದು. ಇವರು ಬಳ್ಳಾರಿ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಆ ಪಾಳು ಬಿದ್ದ ಮನೆಯಲ್ಲಿ ಏನು ನಾಟಿ ತುಪ್ಪ ಕಲಬೆರಕೆ ತುಪ್ಪ ಪತ್ತೆಯಾಗಿತ್ತು. ಈ ಒಂದು ಮನೆಯೊಳಗೆ 3 ಬೈಕ್ ಪತ್ತೆಯಾಗಿತ್ತು. ಅದು ಕೂಡ ಬಳ್ಳಾರಿಯ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಬೈಕ್ಗಳಾಗಿತ್ತು. ಇದೇ ಬೈಕ್ಗಳಲ್ಲಿ ನಾಟಿ ತುಪ್ಪವನ್ನು ಮಾರಾಟ ಮಾಡ್ತಿದ್ರು ಅಂತ ಕೂಡ ಹೇಳಲಾಗಿದೆ. ಪ್ರಮುಖವಾಗಿ ಈ ದಂಧೆಯ ಹಿಂದೆ ಬಳ್ಳಾರಿ ಮೂಲದ ಸಿದ್ದೇಶ್ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಜಿಲ್ಲೆಯಾದ್ಯಂತ ಈತನ ಜಾಲ ಹರಡಿದೆ. ಪ್ರಮುಖವಾಗಿ ಈ ಒಂದು ಅಧಿಕಾರಿಗಳ ರೇಡ್ ಏನು ನಡೀತು ಅದಕ್ಕೂ ಮುನ್ನವೇ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಸಿಕ್ಕಿತ್ತು. ಈ ಪಾಳು ಬಿದ್ದ ಮನೆಯಲ್ಲೇ ಈ ಒಂದು ನಾಟಿ ತುಪ್ಪದ ದಂಧೆ ನಡೀತಿದೆ ಎಂಬ ಚಿಕ್ಕ ಮಾಹಿತಿಯೂ ಸಿಕ್ಕಿತ್ತು. ಯಾಕಂದರೆ ಸ್ಥಳೀಯರಿಗೆ ಅನುಮಾನ ಕಾಡತೊಡಗಿತ್ತು. ಈ ಒಂದು ಪಾಳು ಬಿದ್ದ ಸುತ್ತಲೂ ಗುಜರಿ ಇರುವಂತಹ ಮನೆಯಲ್ಲಿ ಏನು ಕೆಲಸ ಇದೆ, ಏನು ಕೆಲಸ ಮಾಡ್ತಿದ್ದಾರೆ ಎಂಬ ನಿಟ್ಟಿನಲ್ಲಿ ಅನುಮಾನಗೊಂಡು ಸ್ಥಳೀಯರು ಮನೆಯೊಳಗೆ ಹೋಗಿದ್ರು. ಸಂಪೂರ್ಣವಾದ ವಿಡಿಯೋವನ್ನು ಕೂಡ ಚಿತ್ರೀಕರಣವನ್ನು ಮಾಡಿದರು. ಆ ಒಂದು ವಿಡಿಯೋವನ್ನು ಚಿಕ್ಕಮಗಳೂರಿನ SP ಜಿತೇಂದ್ರ ಕುಮಾರ್ ದಯಾಮ್ ಅವರಿಗೂ ತಲುಪಿದ ಕೆಲವೇ ಗಂಟೆಗಳಲ್ಲಿ ಆ ಒಂದು ಮನೆಯ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರು ರೇಡನ್ನು ಮಾಡಿದ್ದಾರೆ. ಈ ಒಂದು ದಾಳಿಯ ಸುಳಿವು
ಸಿಗ್ತಿದ್ದಂತೆ ದಂಧೆಕೋರರು ಕೂಡ ಎಸ್ಕೇಪ್ ಆಗಿರುವಂಥದ್ದು. ಪ್ರಮುಖವಾಗಿ ಈ ದಂಧೆಕೋರರ ಬೆನ್ನನ್ನು ಪೊಲೀಸರು ಬಿದ್ದಿದ್ದಾರೆ. ಈ ಒಂದು ಜಾಲ ಬರೀ ಚಿಕ್ಕಮಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯಾದ್ಯಂತ ಹರಡಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಚಿಕ್ಕಮಗಳೂರಿನ ನಗರ ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ದೂರು ಕೂಡ ದಾಖಲಾಗಿರುವಂಥದ್ದು. ಇದರ ಕಿಂಗ್ ಪಿನ್ ಸಿದ್ದೇಶ್ ಏನಿದ್ದಾನೆ ಆತನ ಬಂಧನ ಮಾಡಿ ವಿಚಾರಣೆಯನ್ನು ಮಾಡಿದರೆ ಇವರು ಯಾವ ರೀತಿ ದಂಧೆ ಮಾಡ್ತಿದ್ರು, ಯಾವೆಲ್ಲ ಕೆಮಿಕಲ್ಗಳನ್ನು ಬಳಸ್ತಾ ಇದ್ರು, ಜೊತೆಗೆ ಈ ಒಂದು ದಂಧೆಯ ಹಿಂದೆ ಯಾರಾದರೂ ಇದ್ದಾರಾ ಅನ್ನೋದು ಪತ್ತೆಯಾಗಬೇಕಾಗಿದೆ. ಒಟ್ಟಿನಲ್ಲಿ ಆಯುರ್ವೇದದಲ್ಲಿ ಸಂಜೀವಿನಿ ಅಂತ ಕರೆಸ್ಕೊಳ್ಳುತ್ತೆ, ನೂರಾರು ರೋಗಕ್ಕೆ ಮನೆ ಮದ್ದು ಕೂಡ ಹೌದು. ಇಂತಹ ನಾಟಿ ತುಪ್ಪಕ್ಕೆ ಬಲು ಬೇಡಿಕೆ ಇದೆ. ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡಿರುವಂತಹ ದಂಧೆಕೋರರು ಈ ಕಲಬೆರಕೆ ನಾಟಿ ತುಪ್ಪವನ್ನೇ ಮನುಷ್ಯರಿಗೆ ನೀಡ್ತಾ ಇರೋದು ದುರಂತ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಡಿಜಿಟಲ್, ಚಿಕ್ಕಮಗಳೂರು.